ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮಿಬ್ರ ಜೊತೆ ಎಲ್ಲಿವರೆಗೂ ಬಂತು ನೋಡಿ. ಮನೆ ಭಾಗ ಆಗ್ಬೇಕು ಅಂತ ನೀವು ಬಾಯಿ ಮಾತಿಗೆ ಹೇಳಿದ್ರಿ, ಮಾವ ಅದನ್ನೇ ನಿಜ ಮಾಡಕ್ ಹೊರಟಿದ್ದಾರೆ. ಅಪ್ಪ ಏನಿದೆಲ್ಲ ನೋಡಿ, ನೀವು ಪದೇ ಪದೇ ಬೇರೆ ಆಗ್ತೀನಿ ಅನ್ನೋ ಮಾತುಗಳನ್ನು ಕೇಳೋದಕ್ಕೆ ನನಗಿಷ್ಟ ಇಲ್ಲ. ಇನ್ನು ಮುಂದೆ ನಿಮ್ಮ ಬಾಯಿಂದ ಆ ಮಾತುಗಳು ಬರಬಾರ್ದು, ಆ ರೀತಿ ವ್ಯವಸ್ಥೆ ಮಾಡಿದ್ದೀನಿ. ನಿಮಗೆಲ್ಲ ಏನೇನು ಬರಬೇಕು ಅದೆಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಡ್ಯಾಡ್, ಈಗಲೇ ಇದೆಲ್ಲ ಯಾಕೆ ಬೇಕಿತ್ತು? ನೀನು ತಾನೇ ಯಾವಾಗಲೂ ಬೇರೆ ಹೋಗ್ತೀನಿ ಅಂತಿದ್ದು. ಈಗ ಸಮಾಧಾನ ಆಯ್ತಾ? ದೊಡ್ಡದಾಗಿ ಬೇರೆ ಹೋಗಿ ಸಾಧನೆ ಮಾಡ್ತೀನಿ ಅಂತಿದ್ದಲ್ಲ, ಈಗ ನೋಡು ನಿನ್ನ ಸಾಧನೆ ಏನು ಅಂತ. ಇಷ್ಟಾದರೂ ನನ್ನ ಮೇಲೆ ಜಗಳ ಮಾಡ್ತಿದ್ಯಾ ಅಲ್ವಾ? ಆಯ್ತು ಬಿಡು, ನಿನ್ನ ಮನಸ್ಸಲ್ಲಿರೋದು ಇದೆ ತಾನೇ. ನಾನು ನಿಜವಾಗ್ಲೂ ಹೋಗ್ತೀನಿ. ನೋಡಿದ್ರಪ್ಪ, ದೊಡ್ಡವರು ಚಿಕ್ಕವರು ಅನ್ನೋ ಭಯನೇ ಇಲ್ಲ ಇವನಿಗೆ. ನೋಡಿ ಹೇಗೆ ಮಾತಾಡ್ತಿದ್ದಾನೆ. ಏನ್ರೋ ಇದು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಈಗ ಸರಿ ಹೋಗ್ತಾರೆ, ಆಮೇಲೆ ಸರಿ ಹೋಗ್ತಾರೆ ಅಂದ್ರೆ ನಿಮ್ಮಿಬ್ರು ಕಿತ್ತಾಟ ಇನ್ನೂ ಜಾಸ್ತಿನೇ ಆಗ್ತಾ ಇದೆಯಲ್ಲ. ನಿಮ್ಗೆ ಬೈದು ಬುದ್ಧಿ ಹೇಳೋರಿಲ್ಲ, ಕಿವಿ ಹಿಂಡಿ ಪಾಠ ಕಲ್ಸೋರಿಲ್ಲ. ಯಾಕಿಲ್ಲ? ನೀವಿದ್ದೀರಲ್ಲ ಅಮ್ಮ. ನೋಡಿ, ನಿಮ್ಮ ಮಾತುಗಳನ್ನು ಕೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ಪೇಪರ್ಸ್ ರೆಡಿ ಇದೆ, ಸೈನ್ ಮಾಡಿದ್ದು ಆಗಿದೆ. ಏನೇನು ನಡಿಬೇಕೋ ಅದೆಲ್ಲ ನಾಳೆನೇ ನಡೆಯುತ್ತೆ. ಎಲ್ಲದಕ್ಕೂ ನೀವಿಬ್ರೆ ಕಾರಣ. ನೀವಿಬ್ರು ಅಣ್ಣ ತಮ್ಮಂದ್ರ ಜೊತೆಗಿರಲ್ಲ ಅನ್ಬೋದು, ಆದ್ರೆ ನಾನಂತೂ ನಮ್ಮ ಅಕ್ಕನ್ ಬಿಟ್ಟು ಎಲ್ಗೂ ಬರಲ್ಲ. ಇದೇ ಮನೇಲೇ ಇರ್ತೀನಿ. ಅದು ಹೇಗಾಗುತ್ತೆ? ಗಂಡ ಎಲ್ಲಿರ್ತಾನೋ ನೀನು ಅಲ್ಲೇ ಇರಬೇಕು. ಅಕ್ಕ ಅತ್ತೆ ಮಾವ ಅನ್ಕೊಂಡು ಇಲ್ಲೇ ಇರೋದಕ್ಕಲ್ಲ ನನ್ನ ಮದುವೆ ಆಗಿದ್ದು. ಇವನ್ ಯಾಕೆ ನಗ್ತಿದ್ದಾನೆ? ಇಷ್ಟೆಲ್ಲ ರಾಧ ಅಂತ ಆಗ್ತಿದೆ, ಮನೇನೆ ಒಡೆದು ಹೋಗ್ತಾ ಇದೆ, ಆದ್ರೂ ಇವನ್ ಮುಖದಲ್ಲಿ ನಗು ಹೇಗೆ ಬರ್ತಿದೆ? ಹೌದು, ನಾನು ಪೂರ್ಣಿಗೆ ಅದನ್ನೇ ಹೇಳ್ತೀನಿ. ಬೇರೆ ಆಗೋದು ಅಂದ್ರೆ ಮುಗೀತು, ಎಲ್ಲರೂ ಬೇರೆ ಆಗ್ಲೇಬೇಕು. ನಿಮ್ಮಿಬ್ರು ನಡ್ಕೊಂಡು ಸ್ವಲ್ಪ ನಿಲ್ಲಿಸ್ತೀರಾ? ಮನೆಯವ್ರನ್ನೆಲ್ಲ ಎಷ್ಟೊಂದು ಕಾಡ್ಸೋದು ತಪ್ಪು. ಡ್ಯಾಡ್, ಅಮ್ಮ, ಇಬ್ರು ಪಕ್ಕ ನಿಂತ್ಕೊಳ್ಳಿ. ಅಮ್ಮ, ಅಪ್ಪ, ನಿಮ್ಮ ಮಕ್ಕಳು ಗೆದ್ದು ಬಂದಿದ್ದಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.